ಮೇಡಮ್, ಈಗ ಉಪ್ಪು ಮತ್ತೆ ಸಕ್ಕರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನರಲ್ಲಿ ಹಲವು ನಂಬಿಕೆಗಳಿದ್ದಾವೆ, ಹಲವು ಮೂಢನಂಬಿಕೆಗಳಿದ್ದಾವೆ ಏನೋ ಗೊತ್ತಿಲ್ಲ. ಅಂದ್ರೆ ತಜ್ಞರ ಮಾಹಿತಿ ಕೊಟ್ಟರೆ ಗೊತ್ತಾಗೋದು. ಉಪ್ಪು ಎಷ್ಟು ಮುಖ್ಯ ನಮ್ಮ ದೇಹಕ್ಕೆ, ಮತ್ತೆ ಸಕ್ಕರೆ ಎಷ್ಟು ಮುಖ್ಯ ಮೇಡಮ್? ಸಿ ಉಪ್ಪು ಅಂತ ಬಂದಾಗ ಎಸ್, ದೇಹಕ್ಕೆ ಉಪ್ಪಿನಂಶ ಬೇಕು. ಉಪ್ಪಿನ ಜೊತೆಗೆ ಅಯೋಡೈಸ್ಡ್ ಉಪ್ಪು ಏನಿದೆ, ಅಯೋಡಿನ್ ಫೋರ್ಟಿಫೈಡ್ ಆಗಿರುತ್ತೆ ಉಪ್ಪಲ್ಲಿ. ಸೊ ಅಂಥ ಉಪ್ಪನ್ನ ನಾವು ಬಳಕೆ ಮಾಡಿದ್ರೆ ನಮ್ಮ ದೇಹದಲ್ಲಿ ನಡೆಯೋ ಹಲವಾರು ಕ್ರಿಯೆಗಳಿಗೆ ಅಯೋಡಿನ್ ಅಂಶ ಬೇಕೇ ಬೇಕು. ಸೊ ಟೇಬಲ್ ಸಾಲ್ಟ್, ಅಯೋಡೈಸ್ ಟೇಬಲ್ ಸಾಲ್ಟ್ ಏನು ಬರುತ್ತೆ ಅದನ್ನು ರೆಗ್ಯುಲರ್ ಆಗಿ ಎಲ್ಲರೂ ಉಪಯೋಗಿಸ್ಬೇಕು. ಈ ಅಯೋಡಿನ್ ಇರೋವಂಥ ಸಾಲ್ಟ್ನ ಉಪಯೋಗಿಸಿದ್ರೆ ಖಂಡಿತ ಯಾವುದೇ ನಮ್ಮ ದೇಹಕ್ಕೆ ದುಷ್ಪರಿಣಾಮ ಇರೋದಿಲ್ಲ. ಬಟ್ ಹಾಗಂತ ಹೆಚ್ಚು ಹೆಚ್ಚು ತಿನ್ನೋಂಗಿಲ್ಲ. ಈಗ ಒಂದು ತಪ್ಪಲೆ ಸಾಂಬಾರು ಮಾಡಿದ್ರೆ ಒಂದು ಸ್ಪೂನಷ್ಟು, 1.5 ಸ್ಪೂನಷ್ಟು ನಾವು ಎಲ್ಲರಿಗೂ ಸೇರಿ ಹಾಕೋ ಪ್ರಮಾಣ ಉತ್ತಮವಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು. ದೇಹಕ್ಕೆ ಸೇರಬೇಕಾಗಿರೋ ಸಣ್ಣ ಪ್ರಮಾಣದ ಸೋಡಿಯಂ ಅಂಶ ಸೇರುತ್ತೆ. ಸೊ ಅದು ನಮ್ಮ ದೇಹದ ಕ್ರಿಯೆನ, ಚಲನೆನ ಎಲ್ಲನೂ ಸರಿಯಾಗಿ ತಗೊಂಡು ಹೋಗುತ್ತೆ. ಬಟ್ ಆದರೆ ಉಪ್ಪು ಅಂತ ಬಂದಾಗ ಸೋಡಿಯಂ ಬೆನ್ಸೋಯೇಟ್ ಅಂತ ಏನಿದೆ, ಪ್ರಿಸರ್ವೇಟಿವ್ ಹಾಕಿ ಪ್ಯಾಕ್ ಫುಡ್ ತಯಾರು ಮಾಡಿ ಇಟ್ಟಿರ್ತಾರಲ್ಲ, ಅದನ್ನು ಬಳಕೆ ಮಾಡಬಾರ್ದು. ಈ ಸೋಡಿಯಂ ಬೆನ್ಸೋಯೇಟ್ ಏನಿದೆ ಅದು ಸೋಡಿಯಮ್ಮೇನೆ. ಉಪ್ಪು ಯೂಶಲಿ ನಾವು ಪ್ರಿಸರ್ವೇಷನ್ಗೆ ಒಂದು ಮೂಲ ಲಕ್ಷಣ ಅದು ಉಪ್ಪೆಂದು. ಸೊ ಹಾಗಾಗಿ ಸೋಡಿಯಂ ಬೆನ್ಸೋಯೇಟ್ ರೂಪದಲ್ಲಿ ಪ್ಯಾಕ್ಡ್ ಫುಡ್ಸ್, ಈ ಪಿಕ್ಕಲ್ ಆಗಿರ್ಬೋದು, ಸಾಸೇಜ್, ಕೆಚಪ್ಸ್, ಈ ಪಿಜ್ಜಾ ಬರ್ಗರ್ಸ್ಗೆ ಆಗುವಂಥ ಸಾಸು, ಚಟ್ನೀಸು, ಇದರಲ್ಲೆಲ್ಲ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ. ಇಂಥ ಪದಾರ್ಥಗಳ ಇರುವಂಥ ಉಪ್ಪನ್ನು ನಾವು ದೇಹಕ್ಕೆ ದಿನನಿತ್ಯ ತಗೊಂಡಾಗ ಖಂಡಿತವಾಗೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಥರ ಉಪ್ಪನ್ನ ನೀವು ಸೇವನೆ ಮಾಡಿದ್ರೆ ಖಂಡಿತ ಅದು ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ರಕ್ತದಲ್ಲಿ ಒತ್ತಡ ಏರಿದ್ರೆ ಏನಾಗುತ್ತೆ, ಆ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಬ್ಲಡ್ ವೆಸಲ್ ರಪ್ಚರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಷ್ಟೇ ಅಲ್ಲ, ಕೊಬ್ಬಿನಂಶನೂ ಕೂಡ ಸೇರ್ಪಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ರಕ್ತ ಒತ್ತಡದಿಂದ ಸ್ಪೆಷಲಿ ಹಾರ್ಟ್ ಮೇಲೂ ವ್ಯತ್ಯಾಸ, ಏರಿಳಿತ ಆಗೇ ಆಗುತ್ತೆ. ಸೊ ಹಾರ್ಟಲ್ಲಿ ಪ್ರೆಷರ್ ಜಾಸ್ತಿ, ಬ್ಲಡ್ ಪ್ರೆಷರಿಂದ ಹಾರ್ಟಿಗೆ ಹಲವಾರು ರೋಗಗಳು ತಂದುಕೊಡೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಈ ಬ್ಲಡ್ ಪ್ರೆಷರ್ ಒಂದೇ ಅಲ್ದಿರ ಕಿಡ್ನಿ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಹಾರ್ಟ್, ಕಿಡ್ನಿ, ಈ ಥರ ಹಲವಾರು ಆರ್ಗನ್ ಮೇಲೆ ಈ ಬ್ಲಡ್ ಪ್ರೆಷರ್ ಒತ್ತಡದಿಂದ ಎಫೆಕ್ಟ್ ಆಗೇ ಆಗುತ್ತೆ. ಸ್ಪೆಷಲಿ ಕಿಡ್ನಿ ವೈಫಲ್ಯ ಕಾಣಿಸ್ಕೊಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾವು ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ, GFR. ಯೂರಿನ್ ಉತ್ಪತ್ತಿ ಮತ್ತು ಯೂರಿನ್ ಔಟ್ಪುಟ್ ಅಂಶ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸೊ ಅದು ನಮ್ಮಲ್ಲಿ ಏರಿಳಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ಕಿಡ್ನಿನಲ್ಲಿ ಹಲವಾರು ವೈಫಲ್ಯಗಳು ಕೂಡ ಕಂಡುಬರೋ ಸಾಧ್ಯತೆ ಇರುತ್ತೆ. ಸೊ ಇಷ್ಟೆಲ್ಲನೂ ನಾವು ಸೋಡಿಯಂ ಬೆನ್ಸೋಯೇಟ್ ಮೂಲದಲ್ಲಿರೋ ಉಪ್ಪಿನ ದೇಹಕ್ಕೆ ಸತತವಾಗಿ ತಗೊಂಡ್ರೆ ಈ ಥರ ತೊಂದರೆ. ನಾರ್ಮಲ್ ಟೇಬಲ್ ಸಾಲ್ಟ್, ಅಡಿಗೆಗೆ ಬಳಸೋ ಅಂಥ ಉಪ್ಪು ಅಯೋಡೈಸ್ಡ್ ಉಪ್ಪು ಆಗಿದ್ದು ಅದನ್ನು ದಿನನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ನಾವು ತಗೊತಾ ಇದ್ರೆ ಅದು ಅಡಿಗೆ ಟೇಸ್ಟಿಂಗಿಗೋಸ್ಕರ ಹಾಕಿ ತಗೊಳ್ಳೋ ಅಂಥ ಉಪ್ಪು ನಮ್ಮ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕರಕ ಕೂಡ. ಅದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗೂ ಇದೆ. ಮೇಡಮ್, ಈ ತರಕಾರಿಗಳಿಗೂ ಮತ್ತೆ ಸೌತೆಕಾಯಿ ತಗೊಂಡ್ರು ಉಪ್ಪನ್ನ ಜಾಸ್ತಿ ಹಾಕೊಂಡು ತಿನ್ನುವಂತ ಅಭ್ಯಾಸ ರೂಢಿ ಮಾಡ್ಕೋತಾರೆ. ಅದು ಎಷ್ಟು ಒಳ್ಳೇದು ಅಥವಾ? ಅದೇ ನಾ ಹೇಳ್ದಂಗೆ ಈ ಉಪ್ಪಿನ ಅಂಶ ಎಲ್ಲ ಹೆಚ್ಚು ಜಾಸ್ತಿ ಟೇಬಲ್ ಸಾಲ್ಟ್ನ ಕೂಡ ನಾವು ಎಲ್ಲ ಇದಕ್ಕೂ ಹಾಕೊಂಡು ತಗೊಳಕ್ ಹೋಗ್ಬಾರ್ದು. ಸಾಲಡ್ಸ್ಗೆಲ್ಲ, ತರಕಾರಿಗಳಿಗೆಲ್ಲ. ಯಾಕಂದರೆ ಈ ತರಕಾರಿಗಳಿಗೆ ಹೆಚ್ಚು ಹರ್ಬ್ಸು ಮತ್ತು ಈ ಥರ ಮಸಾಲ ಇಲ್ಲ ಉಪ್ಪಿನ ಅಂಶ ಸೇರ್ಪಡೆ ಆದಾಗ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಹೆಚ್ಚು ಅದರದ್ದೇ ಬಾಯಿ ರುಚಿ ಸಿಕ್ಕೋ ಹಾಗೆ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ತರಕಾರಿಗಳಲ್ಲಿ ಹಲವಾರು ಫ್ಲೇವನಾಯ್ಡ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ರೋಗ ನಿರೋಧಕ ಶಕ್ತಿ, ಫೈಬರ್ ಅಂಶ, ಇದೆಲ್ಲ ನಮ್ಮ ದೇಹದ ಹೊಟ್ಟೆಗೆ ಮತ್ತು ಕರಳಿಗೆ ಬೇಕಾಗಿರುವಂಥ ಅತ್ಯಮೂಲ್ಯವಾದ ಪೌಷ್ಟಿಕಾಂಶಗಳು. ಇವೆಲ್ಲನೂ ನಾವು ಅದರದ್ದೇ ರುಚಿನ ಬಾಯಿಗೆ ಅಂಟಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಉಪ್ಪಿನ ಅಂಶ ಬಾಡಿಲಿ ಕಡಿಮೆ ಆದ್ರೂ ಅದು ಕೂಡ ಸಮಸ್ಯೆ ಮಾಡ್ಕೊಡುತ್ತೆ. ಖಂಡಿತ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು? ಈಗ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇಲ್ಲ ಅಂತ ಅಂದಾಗ, ಅದು ಅಯೋಡೈಸ್ಡ್ ಸಾಲ್ಟ್ ಇಲ್ಲ ಅಂದಾಗ ಥೈರಾಯ್ಡ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅಯೋಡೈಸ್ಡ್ ಇರೋ ಸಾಲ್ಟ್ನೇ ತಗೊಳ್ಬೇಕು. ಆವಾಗ ನಾವು ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗಂತ ನಾವು ಉಪ್ಪನ್ನೇ ಬಳಸ್ತೀರಾ ನಾರ್ಮಲ್ ಆಗಿ ಇದ್ರೆ ಹೈಪೋನೆಟ್ರಿಮಿಯಾ, ಸೋಡಿಯಮ್ಮೇ ದೇಹದಲ್ಲಿ ಇಲ್ಲ ಅಂದರೆ ತಲೆ ಚಕ್ಕರ್ ಬರೋದು, ಸುಸ್ತಾಗಿ ಬಿದ್ದೋಗೋದು, ಹೈಪೋನೆಟ್ರಿಮಿಯಾ, ಲೋ BP ಅಂತ ಹೇಳ್ತೀವಿ. ಆ ಥರ ಆಗೋ ಕಾರಣಗಳು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಹಿತಮಿತವಾಗಿ 3ರಿಂದ 4 ಗ್ರಾಮ್ ಅಥವಾ ಮ್ಯಾಕ್ಸಿಮಮ್ 5 ಗ್ರಾಮ್ ಅಂದರೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ದಿನನಿತ್ಯ ಅಡಿಗೆಗೆ ನಾವು ಒಬ್ಬ ಮನುಷ್ಯನಿಗೆ ಬಳಸಿದ್ರೆ ಅದ್ರ ಪ್ರಮಾಣ ಸಾಕಾಗುತ್ತೆ. ಮೇಡಮ್, ಇನ್ನು ಶುಗರ್ ವಿಚಾರಕ್ಕೆ, ಸಕ್ಕರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ
ಸಕ್ಕರೆ ಅಂತ ಬಂದಾಗ ಖಂಡಿತವಾಗೂ ಸಕ್ಕರೆ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಸಕ್ಕರೆ ಒಂದು ರಿಫೈನ್ಡ್ ಪ್ರಾಡಕ್ಟ್. ಆ ರಿಫೈನ್ಡ್ ಪ್ರಾಡಕ್ಟ್ನ ತಯಾರಿಕೆಯಲ್ಲಿ ಸಲ್ಫರ್ ಏಜೆಂಟ್ ಹಾಕ್ತಾರೆ, ಆ ಕ್ರಿಸ್ಟಲೈನ್ ಮತ್ತು ವೈಟಿಶ್ ಕಲರ್ ಬರಲಿಕ್ಕೆ. ಈ ಸಲ್ಫರ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಮೂಳೆನ ಡಿಮಿನರಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಕರಗಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಮತ್ತು ಅಷ್ಟೇ ಅಲ್ಲ, ಸಕ್ಕರೆನಲ್ಲಿ ಯಾವುದೇ ಪೌಷ್ಟಿಕಾಂಶ ಇಲ್ಲ, ಅದರಲ್ಲಿ ಬರೀ ಕ್ಯಾಲರಿ ಒಂದೇ ಇರುತ್ತೆ. ಅದನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡ್ತಿದ್ರೆ ದೇಹಕ್ಕೆ ಕ್ಯಾಲರಿ ಮಾತ್ರ ಹೋಗುತ್ತೆ. ಅದು ಕ್ಯಾಲರಿ ತಗೊಂಡು ಕೂಡ ದೇಹ ದಂಡನೆ ಇಲ್ಲ ಅಂತಂದರೆ ದೇಹದ ತೂಕ ಏರ್ತಾ ಹೋಗುತ್ತೆ. ದೇಹ ತೂಕ ಹೆಚ್ಚಾಗ್ತಾ ಖಂಡಿತ ಒಬೆಸಿಟಿ ಅನ್ನೋದು ಹಲವಾರು ಕಾಯಿಲೆಗಳಿಗೆ ಮೂಲ ಕಾರಣ ಅಂತ ಹೇಳ್ತೀವಿ. ಸೊ ಈ ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಕಿಡ್ನಿ, ಲಿವರ್ ಫಂಕ್ಷನ್, ಇದೆಲ್ಲನೂ ಫ್ಯಾಟಿ ಲಿವರ್ ಅಂತೂ ಈಗ ಯಥೇಚ್ಛವಾಗಿ ಕಾಣ್ತಾ ಬರ್ತಾ ಇದೆ. ಇದೆಲ್ಲ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಬರ್ತಾ ಇರೋದು ಈ ಒಬೆಸಿಟಿಯಿಂದಾನೆ. ದೇಹ ತೂಕ ಹೆಚ್ಚಾಗ್ತಾ ಇರುತ್ತೆ, ಗಮನಿಸ್ತಾ ಇರಲ್ಲ, ದೇಹ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಏರ್ತಾ ಇರುತ್ತೆ, ಅದನ್ನು ನಮಗೆ ಗೊತ್ತಿರಲ್ಲ, ನಮ್ಮಲ್ಲಿ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಆವಾಗ ಒಂದು ದಿನ ನಮಗೆ ಅರ್ಥ ಆಗುತ್ತೆ ಈ ಒಬೆಸಿಟಿಯಿಂದ ಇಷ್ಟೆಲ್ಲ ತೊಂದರೆನ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಸೊ ಒಬೆಸಿಟಿಗೆ ಮೇಜರ್ ಆಗಿ ಕಾರಣ ಹೆಚ್ಚು ಹೆಚ್ಚು ಊಟ ಮಾಡೋದು, ದೇಹ ದಂಡನೆ ಮಾಡಲಿಲ್ವಾಗಿರೋದು, ಸಕ್ಕರೆ ಅಂಶನ ಹೆಚ್ಚು ಬಳಕೆ ಮಾಡ್ತಾ ಇರೋದು. ಯಾರು ಹಿತಮಿತವಾಗಿ ಊಟದಲ್ಲಿ ಕಂಟ್ರೋಲ್ ಇದ್ದು ದೇಹ ದಂಡನೆ ಮಾಡಿ ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡಿರ್ತಾರೋ ಅವರು ಒಂದು ಒಳ್ಳೆ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೋದು. ಮೇಡಮ್, ಈಗ ಸಕ್ಕರೆ ಅಂದ್ರೆ ಸಕ್ಕರೆ ಮಾತ್ರನಾ ಅಥವಾ ಸಕ್ಕರೆಯಿಂದ ಉತ್ಪಾದನೆ ಆಗಿರುವಂತಹ ಪದಾರ್ಥಗಳನ್ನು ಸಕ್ಕರೆ ಅಂದರೆ ನಾವು ದಿನನಿತ್ಯ ಸ್ಪೂನ್ ಗಟ್ಟಲೆ ಏನು ಸಕ್ಕರೆ ತಿನ್ನೋದಿಲ್ಲ. ಹಾರ್ಡ್ಲಿ ಹಾಕೊಂಡ್ರೆ ಒಂದು ಕಾಫಿಗೆ 1 ಸ್ಪೂನ್ 2 ಸ್ಪೂನ್ ಹಾಕೊಳ್ಬೋದು ದಿನನಿತ್ಯ ಬಳಕೆನಲ್ಲಿ. ಬಟ್ ಆದರೆ ಅದರಿಂದ ತಯಾರಾಗುವಂಥ ಸ್ವೀಟ್ಸ್ ಆಗಿರ್ಬೋದು, ಕೋವಾ ಆಗಿರ್ಬೋದು, ಎಲ್ಲ ಫ್ರೂಟ್ ಜ್ಯೂಸ್ಗೆ ಅಡಿಷ್ನಲ್ ಆಗಿ ಹಾಕೊಳೋದು, ಎಲ್ಲ ರೆಸಿಪೀಸ್ ಏನೇನು ಮಿಲ್ಕ್ ಬೇಸ್ಡ್ ಸ್ವೀಟ್ಸ್ ಆಗಿರ್ಬೋದು ಅಥವಾ ಬೇಕ್ರಿನಲ್ಲಿ ಸಿಗುವಂಥ ಹಲವಾರು ಸ್ವೀಟ್ ಐಟಮ್ಸ್ಗಳಾಗಿರ್ಬೋದು, ಇವನ್ನೆಲ್ಲ ನಾವು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗೂ ದೇಹಕ್ಕೆ ಹಾನಿಕಾರಕ. ತೂಕ ಏರಿಸ್ಕೊಳ್ಬೇಡಿ. ದೇಹ ದಂಡನೆಯಿಂದ ಹಲವಾರು ಕಾಯಿಲೆಗಳನ್ನ ನಾವು ಕಂಟ್ರೋಲ್ನಲ್ಲಿ ಇಡ್ಬೋದು.